BDA ಬೆಂಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರ ಈ BDA ಏನಾದರೂ ಕೃಷಿ ಚಟುವಟಿಕೆಗಳನ್ನು ಆರಂಭಿಸ್ತಾ ಅನ್ನುವಂತಹ ಪ್ರಶ್ನೆ ಮುನ್ನೆಲೆಗೆ ಬಂದಿದೆ. ಯಾಕಾಗಿ ಈ ಪ್ರಶ್ನೆ ಅಂದ್ರ ಇಲ್ಲಿದೆ ನೋಡಿ ಉತ್ತರ. BDA ಜಾಗದಲ್ಲಿ ಉಳಿಮೆ ಮಾಡಿ ಜೋಳ ಬಿತ್ತನೆ. ಇದು BDA ಮಾಡಿರೋ ಕೆಲಸ ಅಲ್ಲ, ಅಪರಿಚಿತರ ಕೆಲಸ ಅಂತಿದೆ BDA. ಹೌದು, ನೀವೀಗ ನೋಡ್ತಾ ಇರುವ ಜಾಗ ಉಳ್ಳಾಳ ಗ್ರಾಮದ ಸರ್ವೆ ನಂಬರ್ 167/2ರ ಜಮೀನು. ಇಲ್ಲಿ ಎಷ್ಟು ನೀಟಾಗಿ ಉಳುಮೆ ಮಾಡಿ ಮುಸುಕಿನ ಜೋಳ ಬಿತ್ತನೆ ಮಾಡಲಾಗಿದೆ. ಕಳೆದ ಒಂದು ವಾರದ ಹಿಂದೆ ಯಾರೋ ಆಸಾಮಿ ಟ್ರ್ಯಾಕ್ಟರ್ ತಂದು ಉಳುಮೆ ಮಾಡಿ ಜೋಳವನ್ನ ಬಿತ್ತಿದ್ದಾರೆ. ವಿಶೇಷ ಏನು ಗೊತ್ತಾ, ಇದು ಯಾರದ್ದೋ ಖಾಸಗಿ ಜಮೀನು ಅಲ್ಲ. ಸುತ್ತಲೂ 4-5 ಕಡೆ ಇದು BDA ಸ್ವತ್ತು. ಅತಿಕ್ರಮ ಪ್ರವೇಶ ಮಾಡಿದ್ರೆ ಕ್ರಮ ಜರುಗಿಸಲಾಗುತ್ತೆ ಅಂತೇಳಿ ಎಚ್ಚರಿಕೆಯ ಬೋರ್ಡ್ ಸಹ ಹಾಕಲಾಗಿದೆ. ಕಳೆದ 2 ತಿಂಗಳ ಹಿಂದೆ ಇಲ್ಲಿ ಇದ್ದಂತಹ ಗುಜರಿ ಅಂಗಡಿಯ ಜೊತೆಗೆ ಕೆಲ ಸಣ್ಣ ಪುಟ್ಟ ಅಂಗಡಿಗಳನ್ನು ತೆಗೆಸಿ ಒತ್ತುವರಿ ತೆರವು ಮಾಡಲಾಗಿತ್ತು. ಅದಾದ ನಂತರ ಇಲ್ಲಿ ಯಾರೂ ಕೂಡ ಬಂದಿರಲಿಲ್ಲ. ಆದರೆ ಕಳೆದ ಒಂದು ವಾರದ ಹಿಂದೆ ಏಕಾಏಕಿ ವ್ಯವಸಾಯವನ್ನ ಶುರು ಮಾಡಿದ್ದಾರೆ. BDA ಜಾಗಗಳನ್ನು ತೆರವು ಮಾಡಿಸುವಂತ ಕೆಲಸವನ್ನ BDA ಸತತವಾಗಿ ಮಾಡ್ತಾ ಇದೆ. ಕಳೆದ 2 ತಿಂಗಳ ಹಿಂದೆ ಹುಳ್ಳಾಳು ಗ್ರಾಮ ಸರ್ವೆ ನಂಬರ್ 167/2 ಅಂದ್ರೆ ಇಲ್ಲಿ BDA ಹಾಕಿರುವಂತಹ ಬೋರ್ಡ್ ಅನ್ನು ಕೂಡ ಗಮನಿಸಬಹುದು. ಏನು BDA ಅಲ್ಲಿ ಬೋರ್ಡ್ ಹಾಕಿದೆ, ಅತಿಕ್ರಮ ಪ್ರವೇಶವನ್ನ ನಿಷೇಧಿಸಲಾಗಿದೆ. ಹುಳ್ಳಾಳು ಗ್ರಾಮ ಸರ್ವೆ ನಂಬರ್ 167/2 ಅನ್ನುವಂಥದ್ದನ್ನು ಅಲ್ಲಿ ಮೆನ್ಷನ್ ಮಾಡಿದ್ದಾರೆ. ಅದು ಎಷ್ಟು ಗುಂಟೆ ಜಮೀನಿದೆ ಅನ್ನುವಂಥದ್ದನ್ನು ಕೂಡ ಅಲ್ಲಿ ಮೆನ್ಷನ್ ಮಾಡಿರುವಂಥದ್ದು. ಇದು ಕಳೆದ 2 ತಿಂಗಳ ಹಿಂದೆ ಇಲ್ಲಿ ಏನು ಅಂಗಡಿಗಳಿದ್ವು, ಶಾಪ್ಗಳಿದ್ವು, ಅಂದರೆ ಬೇರೆ ಬೇರೆ ರೀತಿಯಾಗಿ ಅಂಗಡಿಗಳಿಗೆ ಬಾಡಿಗೆಗಳನ್ನು ಕೊಡಲಾಗಿತ್ತು. ಗುಜರಿ ಅಂಗಡಿ ಇತ್ತು ಅನ್ನುವಂಥ ಮಾಹಿತಿ ಕೂಡ ಇರುವಂಥದ್ದು. ಅವೆಲ್ಲವನ್ನು ಕೂಡ ತೆರವು ಮಾಡಿ BDA ಇಲ್ಲಿ ಇದು ನಮ್ಮ ಸ್ವತ್ತು ಅನ್ನುವಂಥ ಬೋರ್ಡ್ಗಳನ್ನು, ನಾಮಫಲಕಗಳನ್ನು ಹಾಕಿದ್ದಾರೆ. ಈಗ ಕಳೆದ 2 ತಿಂಗಳಿಂದ ಅಂದರೆ ಇದೇನು ಡೆಮಾಲಿಷನ್ ಮಾಡಿ ತೆರವು ಮಾಡಿ ಹೋಗ್ತಾರೆ BDA ಅವರು ಬೋರ್ಡ್ಗಳನ್ನು ಹಾಕಿ, ನಂತರ ಇಲ್ಲಿ ಬಿತ್ತನೆ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಅಂದರೆ ಇಲ್ಲಿ ನಮ್ಮದು ಅಂತ ಯಾರು ಹೇಳ್ತಿದ್ದಾರೆ, ಜಾಗದ ಮಾಲೀಕರು ಅಂತ ಹೇಳ್ಕೊಳ್ತಾ ಇರುವಂಥದ್ದು, ಅಥವಾ ಈಗ BDA ಹೇಳ್ತಾ ಇರುವಂಥದ್ದು ಒತ್ತುವರಿ ಮಾಡ್ಕೊಂಡಿದ್ರು ಅಂತ, ಇಲ್ಲಿ ಬಿತ್ತನೆ ಮಾಡುವಂಥ ಕೆಲಸವನ್ನು, ಅಂದರೆ ಸಂಪೂರ್ಣ ನೆಲ ಏನಿದೆ ಅದನ್ನು ಬಿತ್ತಿ ಇಲ್ಲಿ ಜೋಳವನ್ನು ಹಾಕಿರುವಂಥದ್ದು. ಇನ್ನು ಈ ಬಗ್ಗೆ BDA ವೆಸ್ಟ್ ಚೀಫ್ ಇಂಜಿನಿಯರ್ ಅನ್ನ ಕೇಳಿದ್ರೆ, ಇದು BDA ಜಾಗ ಒತ್ತುವರಿಯಾಗಿತ್ತು, ಇದನ್ನ ತೆರವು ಮಾಡಿ ನಾಮಫಲಕವನ್ನ ಹಾಕಿದ್ವಿ. ಈಗ ಯಾರೋ ಬಂದು ಈ ರೀತಿ ಬಿತ್ತನೆ ಮಾಡಿದ್ದಾರೆ. ಈ ಬಗ್ಗೆ ನಮ್ಮ ಇಂಜಿನಿಯರ್ಗಳು ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ಮಾಡ್ತಾರೆ. ಯಾರು ಈ ರೀತಿ ಮಾಡಿದ್ದಾರೆ ಅನ್ನೋದನ್ನ ಪತ್ತೆ ಹಚ್ಚಿ ಕ್ರಮ ಜರುಗಿಸ್ತೇವೆ. ಇನ್ಮೇಲೆ ಯಾರಾದರೂ ಅತಿಕ್ರಮವಾಗಿ ಈ ರೀತಿ BDA ಆಸ್ತಿ ಒತ್ತುವರಿಗೆ ಮುಂದಾದ್ರೆ, ಆ ರೀತಿಯ ಚಟುವಟಿಕೆಗಳಲ್ಲಿ ಭಾಗಿಯಾದ್ರೆ FIR ದಾಖಲು ಮಾಡುವ ಎಚ್ಚರಿಕೆ ಕೊಟ್ಟಿದ್ದಾರೆ. ಅಲ್ಲಿ ಉಳುಮೆ ಮಾಡ್ತಾ ಇದ್ದಾರೆ ಅಂತ ಅವ್ರಿಗೆ ಮೊನ್ನೆನೆ ನೋಟಿಸ್ ಕೊಟ್ಟಿದ್ದಾರೆ ಸರ್. ಇಲ್ಲ, ಈಗ ಅವರು ನಮ್ಮ ಇಂಜಿನಿಯರ್ ಅಲ್ಲೇ ಹೋಗಿದ್ದಾರೆ, ಇವತ್ತು ಕೂಡ ಹೋಗಿ ಇನ್ನೊಂದ್ಸಲ ಚೆಕ್ ಮಾಡಿಸ್ಕೊಂಡು ಬಳಿ 167/2 ಅಂತೆ. ಹಾಂ ಸರ್, ಅದು ಚೆಕ್ ಮಾಡಿಕೊಂಡು ಮಧ್ಯಾಹ್ನ ನನಗೆ ರಿಪೋರ್ಟ್ ಮಾಡಿ ಅದನ್ನ. ಒಟ್ನಲ್ಲಿ ಒಂದು ಕಡೆ BDA ತನ್ನ ಜಾಗ ಅಂಥೇಳಿ ಒತ್ತುವರಿ ತೆರವು ಮಾಡ್ತಿದ್ರೆ, ಇಲ್ಲಿ ಮಾತ್ರ ಈ ರೀತಿ ಉಳುಮೆ ಮಾಡಿ ಬಿತ್ತನೆ ಮಾಡಿದ್ದಾರೆ. ಇದರ ಸ್ಪಷ್ಟ ಉದ್ದೇಶ ಏನು ಅನ್ನೋದನ್ನ, ಹಾಗೂ ಈ ರೀತಿ BDA ಜಾಗದಲ್ಲಿ ಉಳುಮೆ ಮಾಡಿದವರನ್ನ ಅಧಿಕಾರಿಗಳು ಪತ್ತೆ ಹಚ್ಚಬೇಕಿದೆ. ಇದಕ್ಕೆ ಸಂಬಂಧಪಟ್ಟಂತೆ BDA ಅಧಿಕಾರಿಗಳು ಕೂಡ ಉತ್ತರವನ್ನು ಕೊಡಬೇಕಾಗುತ್ತೆ. ಯಾಕಂದರೆ ತನ್ನ ಜಾಗ ಅಂತ ಒತ್ತುವರಿಯ ತೆರವನ್ನು ಮಾಡಿದಂಥ BDA ನಂತರ ಇದನ್ನು ಯಾಕೆ ಸುಪರ್ದಿಗೆ ತೆಗೆದುಕೊಳ್ಳಲಿಲ್ಲ, ಕೇವಲ ಬೋರ್ಡನ್ನು ಹಾಕಿ ಸುಮ್ಮನೆ ಆಯ್ತಾ ಅನ್ನುವಂಥ ಪ್ರಶ್ನೆ ಕೂಡ ಕಾಡುತ್ತೆ. ನಂತರ ಇದನ್ನು ಯಾರು ಒತ್ತುವರಿ ಅಂದರೆ ಬಿತ್ತನೆ ಮಾಡಿದ್ದಾರೆ, ಇಲ್ಲಿ ಬಿತ್ತನೆ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ, ಅವರ ವಿರುದ್ಧ ಯಾವ ರೀತಿಯಾದಂಥ ಕ್ರಮ ಜರುಗಿಸ್ತಾರೆ BDA ಅಧಿಕಾರಿಗಳು, ಇವೆಲ್ಲವೂ ಕೂಡ ಈಗ ಪ್ರಶ್ನೆ ಆಗಿರುವಂಥದ್ದು. ಇದಕ್ಕೆ BDA ಅಧಿಕಾರಿಗಳು ಉತ್ತರವನ್ನು ಕೊಡಬೇಕಾಗುತ್ತೆ. ಕ್ಯಾಮರಾ ಪರ್ಸನ್ ನವೀನ್ ಜೊತೆಗೆ ಮಹದೇಶ್ ಆನೇಕಲ್, ಪಬ್ಲಿಕ್ TV, ಬೆಂಗಳೂರು.